ಎಲ್ರಿಗೂ ನಮಸ್ಕಾರ. ನಾನು ಪೌರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ವಿಷಯದ ಒಂದು ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ 44ನೇ ಸೆಷನ್ ಅಡಿಯಲ್ಲಿ we will discuss about the achievements of the UNO in part 4. ಸೊ ವಿಶ್ವಸಂಸ್ಥೆ ಸಾಧನೆಗಳು ಇದರ ಒಂದು ಭಾಗವಾಗಿ ನಾವು 4ನೇ ಭಾಗವನ್ನ ಇವತ್ತಿನ ವಿಡಿಯೋದಲ್ಲಿ ಅಧ್ಯಯನ ಮಾಡೋರಿದ್ದೀವಿ. ಈ ಹಿಂದಿನ 3 ಭಾಗಗಳಲ್ಲಿ ವಿಶ್ವಸಂಸ್ಥೆಯ 6 ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನ ನಾವು ಸವಿವರವಾಗಿ ಚರ್ಚೆ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ 4ನೇ ಭಾಗದಲ್ಲಿ ನಾವು 7ನೇ ಒಂದು ಫೀಲ್ಡ್, ಯಾವ ಕ್ಷೇತ್ರ, 7ನೇ ಕ್ಷೇತ್ರದಲ್ಲಿ ವಿಶ್ವಸಂಸ್ಥೆ ಸಾಧನೆಗಳು ಯಾವ್ಯಾವ ಅನ್ನೋದನ್ನ ನೋಡೋದಾದ್ರೆ, ದ 7th ಫೀಲ್ಡ್ ಈಸ್ ಹ್ಯುಮ್ಯಾನಿಟೇರಿಯನ್ ಅಫೇರ್ಸ್, ಮಾನವೀಯ ವ್ಯವಹಾರಗಳು. ಸೊ ಮಾನವೀಯ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಯಾವ ಯಾವ ಕಾರ್ಯಗಳ ಮೂಲಕ ತನ್ನ ಸಾಧನೆಗಳನ್ನ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಅದರಲ್ಲಿ ಮೊದಲನೇದು ಅಸಿಸ್ಟಿಂಗ್ ರೆಫ್ಯೂಜೀಸ್ ಅಂತ ಕರಿತೀವಿ, ನಿರಾಶ್ರಿತರಿಗೆ ಸಹಾಯವನ್ನ ಒದಗಿಸೋದು. ಅನೇಕ ರಾಷ್ಟ್ರಗಳ ಒಂದು ರಾಷ್ಟ್ರಗಳ ಭಾಗ ಆಗ್ಬೋದು ಅಥವಾ ಹೊಸ ರಾಷ್ಟ್ರಗಳ ಸೃಷ್ಟಿ ಆಗ್ಬೋದು, ಈ ತರಹದ ಒಂದು ಸಮಸ್ಯೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ನಿರಾಶ್ರಿತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಯುದ್ಧಗಳಿಂದ ಆಗಿರ್ಬೋದು ಅಥವಾ ಒಂದು ರಾಷ್ಟ್ರ 2 ಹೋಳಾಗಿ ವಿಭಾಗದ ಆಗಿರ್ಬೋದು, ಸೊ ಇಂಥ ಸನ್ನಿವೇಶಗಳಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ಉಂಟಾದಂತಹ ನಿರಾಶ್ರಿತ ಸಮಸ್ಯೆ ನಮ್ಗೆಲ್ಲ ಚಿರಪರಿಚಿತ. ಹಾಗೇನೆ ಈ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ವಿಭಜನೆಯಲ್ಲಿ ಉಂಟಾದಂತಹ ನಿರಾಶ್ರಿತರು, ಮತ್ತೆ ಇಸ್ರೇಲ್, ಸೊ ಏನು ಪ್ಯಾಲೆಸ್ತೈನ್ ದೇಶದಿಂದ ಹೊಸ ಇಸ್ರೇಲ್ ರಾಷ್ಟ್ರ ಹುಟ್ಟಿಕೊಳ್ತು ಅಂತ ಸಂದರ್ಭದಲ್ಲಿ ಉಂಟಾದಂತಹ ಹುಟ್ಟಿಕೊಂಡಂತಹ ನಿರಾಶ್ರಿತರು, ಎಲ್ಲ ನಿರಾಶ್ರಿತರು ಕೂಡ ಹಿಂಸೆ, ಹಿಂಸಾಚಾರ ಮತ್ತು ಯುದ್ಧದಿಂದ ಎಲ್ಲ ಒಂದು ಕಡೆಗೆ ಬೇಸತ್ತು ತಮ್ಮ ದೇಶವನ್ನ, ತಮ್ಮ ಸ್ವತಃ ಮಾತೃ ದೇಶವನ್ನ ಬಿಟ್ಟು ಪಲಾಯನ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇಂಥವ್ರಿಗೆ ನಾವು ನಿರಾಶ್ರಿತರು ಅಂತ ಕರಿತೀವಿ. ಸೊ ಇಂಥ ನಿರಾಶ್ರಿತರಿಗೆ ವಿಶ್ವಸಂಸ್ಥೆ ಸಹಾಯ ಮಾಡೋದಕ್ಕೆ ಒಂದು ಪ್ರತ್ಯೇಕ ಕಚೇರಿಯನ್ನೇ ಹೊಂದಿದೆ. ಅದು ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂತ, UNHCR ಅಂತ ಹೇಳಿ, ಇದು ಪ್ರತ್ಯೇಕವಾಗಿ ನಿರಾಶ್ರಿತರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಮೀಸಲಾದಂತಹ ಕಚೇರಿಯಾಗಿದ್ದು, ಇದು ನಿರಾಶ್ರಿತರಿಗೆ ದೀರ್ಘಾವಧಿ ಮತ್ತು ಡ್ಯೂರೇಬಲ್, ಸೊ ಕೆಲವು ಶಾಶ್ವತ ಪರಿಹಾರಗಳನ್ನು ಮಾಡುತ್ತೆ, ಇನ್ನು ಕೆಲವು ತಾತ್ಕಾಲಿಕ, ಅಂದ್ರೆ ನಿರಾಶ್ರಿತರು ಪುನಃ ಏನು ತಮ್ಮ ಮಾತೃ ದೇಶದಲ್ಲಿ ಯುದ್ಧ, ಗಲಭೆ, ಅಸ್ಥಿರತೆ ಸೃಷ್ಟಿಯಾಗಿದೆಯೋ ಅದಕ್ಕೆ ಹೆದರ್ಕೊಂಡು ಬೇರೆ ದೇಶಕ್ಕೆ ಬಂದಿದಾರೋ, ಬೇರೆ ಪ್ರದೇಶಕ್ಕೆ ಬಂದಿದಾರೋ, ಪುನಃ ತಮ್ಮ ಮಾತೃ ದೇಶದಲ್ಲಿನ ಒಂದು ಸ್ಥಿತಿ, ಅದು ಕಲಹ, ಯುದ್ಧ ಏನೇ ಆಗಿರ್ಬೋದು, ಆ ಸ್ಥಿತಿ ಸುಧಾರಿಸಿದ ಮೇಲೆ ಮಾತೃ ದೇಶಕ್ಕೆ ತೆರಳುವವರಿದ್ರೆ ಅವರಿಗೆ ಈಗ ಪ್ರಸ್ತುತ ಇರ್ತಕ್ಕಂಥ ಸನ್ನಿವೇಶದಲ್ಲಿ ತಾತ್ಕಾಲಿಕ ಪರಿಹಾರವನ್ನ ಮಾಡಿಕೊಡ್ತಾರೆ. ಸೊ ಒಂದು ವೇಳೆ ಇಲ್ಲ, ಅವರು ತಮ್ಮ ಮಾತೃ ದೇಶಕ್ಕೆ ತಿರುಗೋದೇ ಇಲ್ಲ ಅಂದಾಗ ಅವ್ರಿಗೆ ಈ ವಾಸಿಸೋಕೆ ಇಷ್ಟಪಡುವಂತಹ ಪ್ರದೇಶದಲ್ಲಿ ಶಾಶ್ವತವಾದಂತಹ ಕೆಲವು ಸೌಲಭ್ಯಗಳನ್ನ ಅವರಿಗೆ ಮಾಡಿಕೊಡ್ತಾರೆ. ಓಕೆ, ಸೊ ಅದನ್ನೇ ನಾವು ದೀರ್ಘಕಾಲಿಕ ಮತ್ತು ತಾತ್ಕಾಲಿಕ ಪರಿಹಾರಗಳು ಅಂತ ಕರಿತೀವಿ. ವಿಶ್ವಸಂಸ್ಥೆ ಈ ಕಾರ್ಯಗಳನ್ನ ಮಾಡ್ತಾ ಇದೆ. ಜೊತೆಗೆ ಅವರು ಎಲ್ಲಿ ಆಶ್ರಯ ಪಡೆದಿರ್ತಾರೋ ಆ ಆಶ್ರಯ ದೇಶಗಳಲ್ಲಿ ಅವರನ್ನ ಸಂಯೋಜನೆ ಮಾಡೋದಕ್ಕೆ, ಮತ್ತೆ ಅಥವಾ ಥರ್ಡ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, 3ನೇ ದೇಶಗಳಲ್ಲಿ ಮರು ವಸತಿ ಮಾಡೋದಕ್ಕೆ ಸಹಾಯ ಮಾಡುವ ಮೂಲಕ ಅವರಿಗೆ ಶಾಶ್ವತವಾದಂತಹ ಪರಿಹಾರಗಳನ್ನು ಒದಗಿಸುವ ಕೆಲಸವನ್ನ ಇಲ್ಲಿ ಈ ಒಂದು ಕಚೇರಿ ಮಾಡತ್ತೆ. ದೆನ್ ಸೊ ರೆಫ್ಯೂಜೀಸ್, ಸೊ ಇಲ್ಲಿ ರೆಫ್ಯೂಜಿಗಳಲ್ಲಿ ಆಶ್ರಯ ಕೋರುವವರು ಮತ್ತು ಆಂತರಿಕವಾಗಿ ಸ್ಥಳಾಂತರಗೊಂಡ ಜನರು. ಸೊ ಇವೆರಡೂ ಭಾಗಗಳಲ್ಲಿ ಹೆಚ್ಚಾಗಿ ಯಾರು ಇರ್ತಾರೆ ಅಂದ್ರೆ ಮಹಿಳೆಯರು, ಮಕ್ಕಳು ಇರ್ತಾರೆ. ಸೊ ಇಂತಹ ಒಂದು ವರ್ಗ ತುಂಬಾ ಅಸಹಾಯಕ ಸ್ಥಿತಿಯನ್ನ, ದೌರ್ಬಲ್ಯಗಳನ್ನ ಅನುಭವಿಸ್ತಿರ್ತಾರೆ. ಸೊ ಯಾಕಂದ್ರೆ ಮಹಿಳೆ ಮತ್ತು ಮಕ್ಕಳು ತಮ್ಮ ಪ್ರಾಣ ರಕ್ಷಣೆಗಾಗಿ ಸಂಪೂರ್ಣವಾಗಿ ತಮ್ಮ ದೇಶ ಬಿಟ್ಟು ಹೊರಗೆ ಬಂದಿರಬಹುದು, ಅಥವಾ ತಮ್ಮ ದೇಶದಲ್ಲಿನೇ ಒಂದು ಪ್ರದೇಶವನ್ನ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಬಂದಿರುವುದು, ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪರ್ಸನ್ಸ್ ಅಂತ ಕರಿತೀವಿ. ಸೊ ಆ ರೀತಿಯ ಎಲ್ಲ ಮಹಿಳೆ ಮತ್ತು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಅದು ಯಾರೇ ಇರಲಿ, ಒಟ್ಟಿನಲ್ಲಿ ನಿರಾಶ್ರಿತ ಸ್ಥಿತಿಯನ್ನು ಅನುಭವಿಸ್ತಕ್ಕಂಥವ್ರಿಗೆ ವಿಶ್ವಸಂಸ್ಥೆಯಿಂದನೇ ಆಹಾರ, ಅವರಿಗೆ ವೈದ್ಯಕೀಯ ಸೌಲಭ್ಯ ಮತ್ತು ವಸತಿ ಸೌಲಭ್ಯ, ತಾತ್ಕಾಲಿಕ ವಸತಿ ಸೌಲಭ್ಯ, ಶಿಕ್ಷಣ ಅವರ ಮಕ್ಕಳಿಗೆ, ಸೊ ಜೊತೆಗೆ ಸ್ವದೇಶಕ್ಕೆ ವಾಪಸ್ ಹಿಂದಿರುಗಿಸ್ತಕ್ಕಂತಹ ಕೆಲಸವನ್ನ ಮಾಡೋದು, ಎಲ್ಲ ಸಹಾಯಗಳನ್ನ ವಿಶ್ವಸಂಸ್ಥೆ ಮಾಡತ್ತೆ. ದೆನ್
ಏಡಿಂಗ್ ಪ್ಯಾಲೆಸ್ಟೈನ್ ರೆಫ್ಯೂಜಸ್, ವಿಶೇಷವಾಗಿ ಪ್ಯಾಲೆಸ್ತೈನ್ ನಿರಾಶ್ರಿತೆಗೆ ನೆರವು ನೀಡುವುದು. ಯಾಕೆಂದ್ರೆ ಪ್ಯಾಲೆಸ್ತೈನ್ ಒಂದು ರಾಷ್ಟ್ರ ನಿರ್ಮಾಣ ಆದಾಗ ಬಹಳಷ್ಟು ನಿರಾಶ್ರಿತರು, ಯಾಕಂದ್ರೆ ಪ್ಯಾಲೆಸ್ತೈನ್ ರಾಷ್ಟ್ರ ಮತ್ತು ಇಸ್ರೇಲ್ ರಾಷ್ಟ್ರ ಅಸ್ತಿತ್ವ ಪಡೆದಂತ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಸೈದ್ಧಾಂತಿಕ ಮತ್ತು ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಇದ್ದಿದ್ರಿಂದ ಆ ರಾಷ್ಟ್ರಗಳ ಮಧ್ಯೆ ಸಾಕಷ್ಟು ಹಿಂಸೆ, ಆಂತರಿಕ ಗಲಭೆಗಳು ಸಂಭವಿಸಿದ್ವು ಆ ರಾಷ್ಟ್ರಗಳ ವಿಭಜನೆಯ ಸಂದರ್ಭದಲ್ಲಿ. ಸೊ ಹೀಗಾಗಿ ಅಂತ ಒಂದು ಸನ್ನಿವೇಶಕ್ಕೆ ಹೆದರಿ ಬಹಳಷ್ಟು ಜನ ದೇಶವನ್ನು ಬಿಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಉಂಟಾಯಿತು, ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳು. ಸೊ ಇಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ತನ್ನ ಪರಿಹಾರ ಮತ್ತು ಕಾರ್ಯ ಸಂಸ್ಥೆ ಅಡಿಯಲ್ಲಿ ಏನು ಪ್ಯಾಲೆಸ್ತೈನ್ ನಿರಾಶ್ರಿತರಿಗಾಗಿನೇ UNRWA ಎಂಬ ಒಂದು ಯೋಜನೆಯ ಅಡಿಯಲ್ಲಿ ಪರಿಹಾರ ಮತ್ತು ಇದು ಏನ್ ಹೇಳಿ ಪೂರ್ವ ಪರಿಹಾರ ಮತ್ತು ಮಾನವ ಅಭಿವೃದ್ಧಿ ಸಂಸ್ಥೆ. ಸೊ ಇದರ ಅಡಿಯಲ್ಲಿ ಪ್ಯಾಲೆಸ್ತೈನಿನ 4 ತಲೆಮಾರುಗಳ ನಿರಾಶ್ರಿತರಿಗೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸೇವೆಗಳು ಮತ್ತೆ ಏನು ಹಣಕಾಸಿನ ಮೈಕ್ರೋ ಫೈನಾನ್ಸ್, ಸೊ ಅವರು ತಾತ್ಕಾಲಿಕವಾಗಿ ಅವರಿಗೆ ಹಣಕಾಸಿನ ಸಹಾಯ, ಸಣ್ಣ ಪ್ರಮಾಣದ ಹಣಕಾಸಿನ ಸಹಾಯ ನೀಡುವ ಮೂಲಕ ಅವರು ಸ್ವ ಉದ್ಯೋಗಗಳನ್ನ ಮಾಡಿಕೊಂಡು ಸ್ವಾವಲಂಬಿಗಳಾಗುವ ರೀತಿ ಸಾಕಷ್ಟು ತುರ್ತು ನೆರವುಗಳನ್ನ ವಿಶ್ವಸಂಸ್ಥೆ ಈ ಪ್ಯಾಲೆಸ್ತೈನ್ ನಿರಾಶ್ರಿತರಿಗೆ ಒದಗಿಸ್ತು. ದೆನ್ ರೆಡ್ಯೂಸಿಂಗ್ ದ ಎಫೆಕ್ಟ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್, ಸೊ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳನ್ನ ಕಡಿಮೆ ಮಾಡುವುದು. ಸೊ ಇದಕ್ಕೋಸ್ಕರ ವಿಶ್ವಸಂಸ್ಥೆಯಲ್ಲಿ ಏನು ವಿಶ್ವ ಹವಾಮಾನ ಸಂಸ್ಥೆ ಅದರಿಂದ ಸೊ ಲಕ್ಷಾಂತರ ಜನರನ್ನ ಈ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ, ಗೊತ್ತು ನಮ್ಗೆಲ್ಲ ನೈಸರ್ಗಿಕ ವಿಕೋಪಗಳು, ಸುನಾಮಿ, ಭೂಕಂಪ, ಜ್ವಾಲಾಮುಖಿ, ಜಗತ್ತಿನಾದ್ಯಂತ ಒಂದಿಲ್ಲ ಒಂದು ಪ್ರದೇಶಗಳಲ್ಲಿ ಈ ಎಲ್ಲಾ ನೈಸರ್ಗಿಕ ವಿಪತ್ತುಗಳು ಸಂಭವಿಸ್ತಾನೆ ಇರ್ತವೆ. ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಮೊದಲು ಅಲ್ಲಿ ಹೋಗಿ ಧಾವಿಸಿ ಅಲ್ಲಿಗೆ ಜನರಿಗೆ ಆ ಏನು ನೈಸರ್ಗಿಕ ವಿಪತ್ತುಗಳಲ್ಲಿ ಸಿಕ್ಕಾಕಿಕೊಂಡಂತ ಜನರಿಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡತ್ತೆ. ಇನ್ನು ನೈಸರ್ಗಿಕ ವಿಕೋಪಗಳು ಅಷ್ಟೇ ಅಲ್ಲ, ಮಾನವ ನಿರ್ಮಿತ ವಿಪತ್ತುಗಳ ಪರಿಣಾಮಗಳಿಂದನೂ ಕೂಡ ಜನರನ್ನ ಪಾರು ಮಾಡೋದಕ್ಕೆ ಸಹಾಯ ಮಾಡತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗಿನ ಒಂದು ಏನು ನಾವು ಕೋವಿಡ್ ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ ಎಲ್ಲ ಒಂದ್ ಕಡೆಗೆ. ಸೊ ಇದು ಮಾನವ ನಿರ್ಮಿತ ವೈರಸ್ ಅಂತ ಹೇಳಿ ನಾವು ಸುದ್ದಿಯನ್ನ ಕೇಳ್ತೇವೆ. ಸೊ ಒಟ್ಟಾರೆ ಇದಕ್ಕೂ ಕೂಡ ಇದರ ಒಂದು ನಿರ್ಮೂಲನೆಯಲ್ಲಿ, ಕೋವಿಡ್ ನಿರ್ಮೂಲನೆಯಲ್ಲಿ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಏನು, ಹಾಗೆ ವಿಶ್ವಸಂಸ್ಥೆ ಅನೇಕ ಅಂಗಸಂಸ್ಥೆಗಳು ಸೊ ಕೋವಿಡ್ನ ಒಂದು ತಡೆಯೋದಕ್ಕೆ ಅನೇಕ ಮಾರ್ಗಸೂಚಿಗಳನ್ನು ಹೊರಡಿಸೋದಾಗ್ಲಿ, ಲಾಕ್ಡೌನ್ ನಿಯಮಗಳನ್ನ ಮಾರ್ಗದರ್ಶಿಗಳ ರೂಪದಲ್ಲಿ ಬಿಡೋದಾಗ್ಲಿ, ಮತ್ತೆ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದಕ್ಕೆ ಪ್ರೋತ್ಸಾಹಿಸೋದಾಗ್ಲಿ, ವ್ಯಾಕ್ಸಿನೇಷನ್ ಪೇಟೆಂಟ್ ರೈಟ್ಗಳ ಬಗ್ಗೆ ವಿವಾದಗಳನ್ನ ಬಗೆಹರಿಸೋದಾಗ್ಲಿ, ವ್ಯಾಕ್ಸಿನೇಷನ್ ಹಂಚಿಕೆ ಜಗತ್ತಿನಾದ್ಯಂತ ಅದರ ಒಂದು ಡಿಸ್ಟ್ರಿಬ್ಯೂಷನ್ ಸಂಬಂಧಪಟ್ಟ ಹಾಗೆ ಆಗ್ಲಿ ಅನೇಕ ಒಂದು ಕ್ರಮಗಳನ್ನ ಕೈಗೊಳ್ಳುವ ಕಾರ್ಯವನ್ನ ಮಾಡ್ತಾ ಇದೆ. ಆ ಮೂಲಕ ನೈಸರ್ಗಿಕ ವಿಪತ್ತುಗಳು ಒಟ್ಟಾರೆ ಈ ಪೆಂಡಮಿಕ್ ನಿಂದ ಇಡೀ ಜಗತ್ತನ್ನ ಹೊರಗೆ ತೆಗೆದುಕೊಂಡು ಬರ್ತಕ್ಕಂತಹ ಒಂದು ಗುರಿಯನ್ನ ಇದು ಹೊಂದಿದೆ. ದೆನ್ ಪ್ರೊವೈಡಿಂಗ್ ಫುಡ್ ಟು ದ ನೀಡಿಯೆಸ್ಟ್, ಖಂಡಿತ. ಯಾಕಂದ್ರೆ ಮನುಷ್ಯನಿಗೆ ಮೂಲ ಅಗತ್ಯ ಒಂದು ಬಂದ್ಬಿಟ್ಟು ಆಹಾರ. ಸೊ ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಇನ್ನೂ ಕೂಡ ವಿಶ್ವಸಂಸ್ಥೆಯಲ್ಲಿ ಅಸ್ತಿತ್ವದಲ್ಲಿ ಇದೆ. ಯಾಕೆಂದ್ರೆ ಜಗತ್ತಿನಾದ್ಯಂತ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಹಸಿವು ಅನ್ನುವ ಒಂದು ಪಿಡುಗು ಇನ್ನೂ ಕಂಡುಬರುತ್ತೆ. ವಿಶೇಷವಾಗಿ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಪೌಷ್ಟಿಕ ಆಹಾರದ ಕೊರತೆಯಿಂದ ಸಾಯ್ತಕ್ಕಂಥ ಜನಸಂಖ್ಯೆ ಸಾಕಷ್ಟಿದೆ. ಸೊ ಹೀಗಾಗಿ ಅದರ ವಿರುದ್ಧ, ಹಸಿವಿನ ವಿರುದ್ಧ ಹೋರಾಡೋದಕ್ಕೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ವಿಶ್ವ ಆಹಾರ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ರೂಪಿಸಿ, ಇಟ್ ಇಸ್ ಫೈಟಿಂಗ್ ಹಂಗರ್ ವರ್ಲ್ಡ್ ವೈಡ್ ಅಂಡ್ ಡೆಲಿವರಿಂಗ್ ಫುಡ್ ಅಸಿಸ್ಟೆನ್ಸ್ ಇನ್ ಎಮರ್ಜೆನ್ಸೀಸ್ ಅಂಡ್ ವರ್ಕಿಂಗ್ ವಿತ್ ಕಮ್ಯುನಿಟೀಸ್ ಟು ಇಂಪ್ರೂವ್ ನ್ಯೂಟ್ರಿಷನ್ಸ್ ಅಂಡ್ ಬಿಲ್ಡ್ ರೆಸಿಲೆನ್ಸ್. ಸೊ ಈ ಒಂದು ವಿಶ್ವ ಆಹಾರ ಕಾರ್ಯಕ್ರಮ ಏನ್ ಮಾಡ್ತಿದೆ, ಸೊ ವಿಶ್ವದಾದ್ಯಂತ ಎಲ್ಲೆಲ್ಲಿ ಹಸಿವು ಅನ್ನೋ ಒಂದು ಪಿಡುಗು ಕಂಡು ಬರುತ್ತೋ ಅಲ್ಲೆಲ್ಲ ಹಸಿವಿನ ವಿರುದ್ಧ ಹೋರಾಡೋದಕ್ಕೆ ಎಷ್ಟೇ ತುರ್ತು ಸನ್ನಿವೇಶಗಳಿದ್ರು ಅಂತ ತುರ್ತು ಸಂದರ್ಭಗಳಲ್ಲಿ ಆಹಾರದ ಸಹಾಯವನ್ನು ಒದಗಿಸೋದು, ಜೊತೆಗೆ ಆ ಪ್ರದೇಶಗಳಲ್ಲಿ ಶಾಶ್ವತವಾಗಿ ಹಸಿವನ್ನು ನಿವಾರಿಸೋದಕ್ಕೋಸ್ಕರ ಪೌಷ್ಟಿಕಾಂಶ ಯುಕ್ತ ಆಹಾರದ ಪೂರೈಕೆಗೆ, ಅದರ ಒಂದು ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಕೃಷಿಯಲ್ಲಿ ಪೌಷ್ಟಿಕ ಆಹಾರವನ್ನು ಒಳಗೊಂಡಂತಹ ಕೃಷಿ ಉತ್ಪಾದನೆಗೆ ಅನೇಕ ಸುಧಾರಿತ ತಂತ್ರಗಳನ್ನ, ಟೆಕ್ನಾಲಜಿಗಳನ್ನ ಹೇಳಿಕೊಡೋದಾಗ್ಲಿ.
ಸೊ ಆ ಮೂಲಕ ರೆಸಿಲೆನ್ಸ್ನ ಸ್ಥಾಪಿಸುವ ಒಂದು ಕಾರ್ಯವನ್ನ ವಿಶ್ವಸಂಸ್ಥೆ ಇದು ಯೋಜನೆಯಾದಂತಹ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದು ಮಾಡ್ತಾ ಇದೆ. ಸೊ ಇನ್ನು 8ನೇ ಫೀಲ್ಡ್ ಬಂದ್ಬಿಟ್ಟು ಆರೋಗ್ಯ, ಹೆಲ್ತ್. ಸೊ ಇನ್ ಹೆಲ್ತ್ ಸೆಕ್ಟರ್ ವಾಟ್ ಇಟ್ ಅಚೀವ್ಡ್, ವಿಶ್ವಸಂಸ್ಥೆ ಯಾವ ಯಾವ ಸಾಧನೆಗಳನ್ನ ಮಾಡಿದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಕ್ಷೇತ್ರದ ಯಾವ ಯಾವ ಸಮಸ್ಯೆಗಳಿಗೆ ಸ್ಪಂದಿಸಿದೆ, ಪರಿಹಾರಗಳನ್ನ ಒದಗಿಸಿದೆ ಅಂತ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಪ್ರಮೋಟಿಂಗ್ ರೀಪ್ರೊಡಕ್ಟಿವ್ ಅಂಡ್ ಮೆಟರ್ನಲ್ ಹೆಲ್ತ್ ಅಂತ ಕರಿತೀವಿ. ಸಂತಾನೋತ್ಪತ್ತಿ ಮತ್ತು ತಾಯಿಯ ಆರೋಗ್ಯವನ್ನ ಉತ್ತೇಜನೆ ಮಾಡುವುದು. ಸೊ ಇಲ್ಲಿ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂತ ಹೇಳಿ ಒಂದು ಬರುತ್ತೆ, ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಏಜೆನ್ಸಿ ಅಂತ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಇದು ಇಟ್ ಈಸ್ ಪ್ರಮೋಟಿಂಗ್ ದ ರೈಟ್ ಆಫ್ ದ ಇಂಡಿವಿಜುವಲ್ಸ್ ಟು ಮೇಕ್ ದೇರ್ ಓನ್ ಡಿಸಿಷನ್ಸ್ ಆನ್ ದ ನಂಬರ್ ಅಂಡ್ ಸ್ಪೇಸಿಂಗ್ ಆಫ್ ದೇರ್ ಚಿಲ್ಡ್ರನ್ ಥ್ರೂ ವಾಲಂಟರಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್. ಖಂಡಿತ ಇದು ಏನ್ ಕೆಲಸವನ್ನ ಮಾಡುತ್ತಂದ್ರೆ, ಈ ಸಂತಾನೋತ್ಪತ್ತಿ ವಿಷಯದಲ್ಲಿ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ವಿಷಯದಲ್ಲಿ ಉತ್ತಮ ಕ್ರಮಗಳನ್ನ, ಆರೋಗ್ಯಕರ ಕ್ರಮಗಳನ್ನ ಪ್ರಚಾರ ಪಡಿಸೋದು, ಜನರಿಗೆ ತಿಳುವಳಿಕೆ ಹೇಳೋದು, ಸಣ್ಣ ಕುಟುಂಬದ ಒಂದು ಪ್ರಾಮುಖ್ಯತೆ ಏನಾಗತ್ತೆ, ಅತಿಯಾದಂತ ಮಕ್ಕಳನ್ನ ಮಾಡ್ಕೊಳ್ಳೋದ್ರಿಂದ ಮತ್ತು ಅತಿ ಏನು ಗ್ಯಾಪ್ ಇಲ್ಲದೆ ಒಂದು ಮಗು ಮತ್ತು ಇನ್ನೊಂದು ಮಗುವಿನ ಮಧ್ಯೆ ಕಡಿಮೆ ಗ್ಯಾಪ್ನಿಂದ ಮಗು ಮಾಡ್ಕೊಳ್ಳೋದ್ರಿಂದ ತಾಯಿಯ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಹುಟ್ಟುವ ಮಕ್ಕಳ ಒಂದು ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳನ್ನ ಬೀರುತ್ತೆ, ಎಲ್ಲ ವಿಷಯಗಳನ್ನ ಜಗತ್ತಿನಾದ್ಯಂತ ಜನರಿಗೆ ಅರಿವು ಮೂಡಿಸುವ ಮೂಲಕ ಆ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನ ಮಾತ್ರ ಜನರಿಗೆ ಬಿಡಲಾಗತ್ತೆ. ಸೊ ಇಲ್ಲಿ ಒತ್ತಾಯದಿಂದ ಯಾವುದೇ ವಿಷಯಗಳನ್ನ ವಿಶ್ವಸಂಸ್ಥೆ ಹೇರೋದಿಲ್ಲ, ಬದಲಿಗೆ ಸ್ವತಃ ಜನರಲ್ಲಿನೇ ಅರಿವು ಮೂಡಬೇಕು. ಸೊ ಚಿಕ್ಕ ಕುಟುಂಬವನ್ನ ಹೊಂದಬೇಕು ಮತ್ತು ಮಕ್ಕಳ ಮಧ್ಯ ಉತ್ತಮವಾದಂತಹ ಒಂದು ಆದರ್ಶವಾದಂತಹ ಗ್ಯಾಪ್ ಅಂತ ಏನ್ ಕರಿತೀವಿ ಅದು ಇರಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು, ಅರಿವನ್ನು ಜನರಿಗೆ ಮೂಡಿಸೋ ಪ್ರಯತ್ನ ಮಾಡ್ತಿದೆ. ಆ ಅರಿವಿನ ಆಧಾರದ ಮೇಲೆ ಸ್ವತಃ ಜನರೇ ಇಲ್ಲಿ ಉತ್ತಮವಾದಂತಹ ಫ್ಯಾಮಿಲಿ ಪ್ಲಾನಿಂಗ್ ಕ್ರಮವನ್ನು ಅನುಸರಿಸಿ ತಮ್ಮ ಆರೋಗ್ಯ ಮತ್ತು ದೇಶದ ಜನಸಂಖ್ಯೆ ಎರಡಕ್ಕೂ ಕೂಡ ಪೂರಕ ಆಗುವ ರೀತಿ ನಡ್ಕೊಳ್ಳೋದನ್ನ ನಾವು ಕಾಣ್ತೇವೆ. ಸ್ವತಃ ನಾವು ಈಗ ಭಾರತದಲ್ಲಿ ಏನು ಜನಸಂಖ್ಯಾ ಸ್ಫೋಟ ಅಂತ ಕರಿತಿದ್ವಿ, ಈ ಹಿಂದಿನ ಒಂದು ಪರಿಸ್ಥಿತಿ, ಸೊ 5, 6, 7, 8 ಅಥವಾ ಏನು ಅದಕ್ಕೆ ಒಂದು ಫ್ಯಾಮಿಲಿ ಪ್ಲಾನಿಂಗೇ ಇಲ್ಲ, ಪ್ಲಾನ್ಲೆಸ್ ಮಕ್ಕಳನ್ನ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತಿನ ಆಧುನಿಕ ದಂಪತಿಗಳಲ್ಲಿ ನಾವು ನೋಡೋದಿಲ್ಲ. ಸೊ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ ಇವತ್ತು ಎಲ್ಲರೂ ಕೂಡ ಮಕ್ಕಳ ಸಂಖ್ಯೆಯನ್ನ ಸೀಮಿತಗೊಳಿಸ್ತಿದ್ದಾರೆ. ಅದರಲ್ಲೂ ಮಧ್ಯದಲ್ಲಿ ಗ್ಯಾಪ್ ಬಿಡೋ ವಿಷಯದಲ್ಲಿ ಆಗಿರಬಹುದು. ಸೊ ಅವೆಲ್ಲವುಗಳಲ್ಲಿ ಸುಧಾರಣೆ ಆಗಿದ್ರಿಂದ ಒಂದು ಕಡೆಗೆ ಜನರ ಜೀವನ ಮಟ್ಟ ಹೆಚ್ಚಾಗಿದೆ, ಮಕ್ಕಳಿಗೆ ಉತ್ತಮವಾದಂತಹ ಸೌಲಭ್ಯಗಳನ್ನ, ಶಿಕ್ಷಣ, ಆರೋಗ್ಯ ಇವೆಲ್ಲವುಗಳನ್ನ ಕೊಡಿಸೋದಕ್ಕೆ ಸಹಾಯ ಆಗ್ತಿದೆ. ಇನ್ನೊಂದು ಕಡೆಗೆ ದೇಶದ ಆರ್ಥಿಕತೆ ಹೊರೆ ಕಡಿಮೆ ಆಗ್ತಿದೆ. ಮತ್ತೊಂದು ಕಡೆಗೆ ಅತಿ ಮುಖ್ಯವಾಗಿ ತಾಯಿಯ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಹಾಯ ಆಗ್ತಿದೆ. ಯಾಕೆಂದ್ರೆ ಅತಿಯಾದ ಮಕ್ಕಳನ್ನ ಹೆರುವುದರಿಂದ ಮತ್ತು ಗ್ಯಾಪ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಆ ತಾಯಿ ಮಹಿಳೆಯ ಆರೋಗ್ಯದ ಮೇಲೆ ಬಹಳಷ್ಟು ವಿಪರೀತ ಪರಿಣಾಮವನ್ನು ಉಂಟು ಮಾಡ್ತಿತ್ತು. ಸೊ ಇವತ್ತು ಆ ಪ್ರಮಾಣ ಕ್ರಮೇಣ ಅಲ್ಲಲ್ಲಿ ಕೆಲವು ಕೇಸ್ಗಳು ಕಂಡು ಬಂದ್ರು ಕೂಡ ಮೊದಲನೇಗಿಂತ ಬಹಳಷ್ಟು ಈ ವಿಷಯದಲ್ಲಿ ಪರಿಸ್ಥಿತಿ ಸುಧಾರಿಸಿದೆ ಅಂತ ನಾವು ಹೇಳ್ತೇವೆ. ಸೊ ಈ ಒಂದು ಪ್ರಯತ್ನವನ್ನ ವಿಶ್ವಸಂಸ್ಥೆ ಸತತವಾಗಿ ಮಾಡ್ತಾನೆ ಇದೆ. ದೆನ್ ರೆಸ್ಪಾಂಡಿಂಗ್ ಟು HIV, ಏಡ್ಸ್ ಅಂತ ಏನ್ ಕರಿತೀವಿ ನಾವು, ಒಂದು ಸಮಯದಲ್ಲಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದಂತಹ ಸಾಂಕ್ರಾಮಿಕ ರೋಗ ಇದು. ಸೊ ಇದು ಯಾವ ರೀತಿ ಸಾಂಕ್ರಾಮಿಕವಾಗಿ ಹರಡತ್ತೆ, ಕೆಲವು ಕ್ರಮಗಳ ಮೂಲಕ ಅಂತ ನಮ್ಗೆಲ್ಲ ಗೊತ್ತು. ಸೊ ಇದ್ರ ಬಗ್ಗೆ ಸಾಕಷ್ಟು ಜಾಗತಿಕ ಅರಿವನ್ನ ವಿಶ್ವಸಂಸ್ಥೆ ಮಾಡಿಸಿದೆ. ಸೊ ಈ ಒಂದು ಕಾರ್ಯಕ್ರಮ ಏನು ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮ್ ಆನ್ HIV ಅಂತ ಹೇಳಿ, ಸೊ UN AIDS ಅಂತ ಹೇಳಿ ಪ್ರತ್ಯೇಕವಾಗಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಇಟ್ ಕೋಆರ್ಡಿನೇಟ್ಸ್ ಗ್ಲೋಬಲ್ ಆಕ್ಷನ್ ಅಗೇನ್ಸ್ಟ್ ಅನ್ ಎಪಿಡೆಮಿಕ್ ದಟ್ ಅಫೆಕ್ಟ್ಸ್ ಸಮ್ 35 ಮಿಲಿಯನ್ ಪೀಪಲ್. ನೋಡಿ, ಜಗತ್ತಿನಾದ್ಯಂತ ಇಲ್ಲಿವರೆಗೂ 35 ದಶಲಕ್ಷ ಜನರನ್ನ ಬಾಧಿಸಿರ್ತಕ್ಕಂಥ ಸಾಂಕ್ರಾಮಿಕ ರೋಗ ಇದು. ಸೊ ಇದರ ವಿರುದ್ಧ ಜಾಗತಿಕ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ವಿಶ್ವಸಂಸ್ಥೆ ಈ UN AIDS ಎಂಬ ಕಾರ್ಯಕ್ರಮವನ್ನ ಸಮನ್ವಯಗೊಳಿಸಿದೆ. ಸೊ ಆ ಮೂಲಕ ಜಗತ್ತಿನ ಮೂಲೆ ಮೂಲೆಗೂ ಕೂಡ HIV ಅಂದ್ರೆ ಏನು, ಅದು ಹೇಗೆ ಹರಡುತ್ತೆ, ಅದನ್ನು ತಡಿಬೇಕಾದ್ರೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು, ಇವೆಲ್ಲವನ್ನು ಕೂಡ ಪ್ರಚಾರ ಮಾಡಿ ಇವತ್ತು HIV ಬಗ್ಗೆ ಸಾಕಷ್ಟು ಜಾಗೃತರಾಗಿದ್ದೀವಿ ನಾವು. ಇವತ್ತು ಹೊಸ HIV ಕೇಸ್ಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ.
ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಸೊ ಏನ್ ಮಾಡಿದ್ರೆ ಯಾವ ತರಹದ ಒಂದು ಮುಂಜಾಗ್ರತೆಯನ್ನು ವಹಿಸ್ಲಿಲ್ಲ ಅಂದ್ರೆ ಏಡ್ಸ್ ಬರುತ್ತೆ ಅನ್ನೋ ಒಂದು ಅರಿವನ್ನು ಎಲ್ಲರೂ ಹೊಂದಿರೋದ್ರಿಂದ ಇವತ್ತು ಈ ಒಂದು ಮಹಾಮಾರಿಯ ಹರಡುವ ಪ್ರಮಾಣ ಕಡಿಮೆಯಾಗಿದೆ. ದೆನ್ ವೈಪಿಂಗ್ ಔಟ್ ಪೋಲಿಯೋ ನಿರ್ಮೂಲನೆ. ಸೊ ಮಕ್ಕಳನ್ನ ಕಾಡ್ತಕ್ಕಂಥ ಅತ್ಯಂತ ದೊಡ್ಡ ರೋಗ ಇದು ಪೋಲಿಯೋ. ಸೊ ಇದನ್ನ poliomyelitis has been eliminated from all but 3 countries. ನೋಡಿ, ಸೊ ಇದುವರೆಗೂ ನಾವು ನೋಡ್ತೀವಿ ಪಲ್ಸ್ ಪೋಲಿಯೋದಂತಹ ಅಭಿಯಾನಗಳನ್ನ ಜಗತ್ತಿನಾದ್ಯಂತ ಹಾಕಿಕೊಂಡು ಉಚಿತವಾಗಿ ಮಕ್ಕಳಿಗೆ ಪೋಲಿಯೋ ಲಸಿಕೆಗಳನ್ನ ನೀಡೋದ್ರ ಮೂಲಕ ಇಡೀ ಜಗತ್ತಿನಲ್ಲಿ ಪೋಲಿಯೋ ಅನ್ನೋ ರೋಗವನ್ನ ಆಲ್ಮೋಸ್ಟ್ ಆಲ್ ನಿರ್ಮೂಲನೆ ಮಾಡಲಾಗಿದೆ. ಕೆಲವರ 3 ರಾಷ್ಟ್ರಗಳನ್ನ ಹೊರತುಪಡಿಸಿ ಅಫ್ಘಾನಿಸ್ತಾನ್, ನೈಜೀರಿಯಾ ಮತ್ತು ಪಾಕಿಸ್ತಾನ್. ಸೊ ಈ 3 ರಾಷ್ಟ್ರಗಳಲ್ಲಿ ಪೋಲಿಯೋ ಕೇಸ್ಗಳು ಕಂಡು ಬರೋದು ಬಿಟ್ರೆ ಜಗತ್ತಿನ ಯಾವುದೇ ಭಾಗದಲ್ಲಿ ಇವತ್ತು ಪೋಲಿಯೋಮೈಲಿಟಿಸ್ ಅನ್ನುವ ಒಂದು ರೋಗ ಕಂಡು ಬರೋದಿಲ್ಲ. ಅಷ್ಟು ಸಂಪೂರ್ಣವಾಗಿ ಅದನ್ನ ನಿರ್ಮೂಲನೆ ಮಾಡಲಾಗಿದೆ. ಮತ್ತೆ ಈ ದೇಶಗಳಲ್ಲೂ ಕೂಡ ಅದರ ಒಂದು ನಿರ್ಮೂಲನೆ ಪ್ರಯತ್ನವನ್ನು ಹಾಗೆ ಮುಂದುವರಿಸಲಾಗ್ತಿದೆ ವಿಶ್ವಸಂಸ್ಥೆ. ದೆನ್ ಉಷ್ಣವಲಯದ ರೋಗಗಳ ವಿರುದ್ಧ ಹೋರಾಡುವುದು, ಇದು ಬಹಳ ಪ್ರಮುಖವಾದದ್ದು. ಸೊ ಏನು ನಾವು ಆಫ್ರಿಕಾ ಖಂಡ ಉಷ್ಣವಲಯದಲ್ಲಿ ಬರುತ್ತೋ ಅಲ್ಲಿಯ ಒಂದು ಭೌಗೋಳಿಕ ಸ್ಥಿತಿಗತಿಯಿಂದ, ಅಲ್ಲಿ ಏನ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ನಿಂದ ವಿಚಿತ್ರ ರೋಗಗಳು ಕಂಡು ಬರ್ತವೆ. ಅಲ್ಲಿ ವಿಶೇಷವಾದಂಥ ರೋಗಗಳು ಮತ್ತು ಆಗಾಗ ಹೊಸ ರೋಗಗಳು ಹುಟ್ಟುತ್ತಾನೆ ಇರ್ತವೆ. ಅಲ್ಲಿಯ ಕೀಟಗಳಿಂದ, ಅಲ್ಲಿಯ ಒಂದು ಪ್ರಾಣಿಗಳಿಂದ, ಅಲ್ಲಿ ಸಣ್ಣ ನೊಣಗಳು ಕಚ್ಚೋದ್ರಿಂದನೂ ಜನ ಸಾಯ್ತಾರೆ, ಸೊಳ್ಳೆಗಳು ಕಚ್ಚೋದ್ರಿಂದನೂ ಕೂಡ ಮಾರಕ ರೋಗಗಳು ಸಂಭವಿಸ್ತವೆ. ಅಂತೆಲ್ಲ ರೋಗಗಳನ್ನ ಆಲ್ರೆಡಿ ನಾವು ಕಂಡು ಹಿಡಿದಂಥ ರೋಗಗಳಿಗೆ ಔಷಧೋಪಚಾರ ಪರಿಹಾರಗಳನ್ನ, ವ್ಯಾಕ್ಸಿನೇಷನ್ಗಳನ್ನ ಒದಗಿಸೋದ್ರಲ್ಲಾಗಿರ್ಬೋದು, ಅಥವಾ ಹೊಸ ರೋಗಗಳನ್ನ ಕಂಡು ಬಂದಾಗ ಅವುಗಳಿಗೆ ಕಾರಣಗಳನ್ನ ತಿಳ್ಕೊಂಡು ಪರಿಹಾರ ರೂಪದ ಚಿಕಿತ್ಸೆಯನ್ನು ನೀಡುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಸಾಕಷ್ಟು ಅನ್ವೇಷಣೆಗಳನ್ನ ಮತ್ತು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸೊ ಇಲ್ಲಿ WHO ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ ಆಫ್ರಿಕನ್ ಪ್ರೋಗ್ರಾಮ್ ಫಾರ್ ಓಂಕೋಸರ್ಸಿಯಾಸಿಸ್ ಕಂಟ್ರೋಲ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ 10 ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ ಈ ರಿವರ್ ಬ್ಲೈಂಡ್ನೆಸ್ ಅಂತ ಹೇಳಿ ಒಂದು ವಿಶೇಷ ರೋಗ ಕಂಡು ಬರುತ್ತೆ ಈ ಭಾಗದಲ್ಲಿ. ಏನ್ ರಿವರ್ ಬ್ಲೈಂಡ್ನೆಸ್ ಅಂದ್ರೆ ಅದು ಅತಿ ವೇಗವಾಗಿ ಹರಿತಕ್ಕಂತಹ ನದಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ತರನಾದಂಥ ಹುಳುಗಳು ಕಚ್ಚೋದ್ರಿಂದ ಮನುಷ್ಯರಷ್ಟೇ ಅಲ್ಲ, ಆ ಹುಳುಗಳು ಇವನ್ ನಾಯಿ, ಬೆಕ್ಕು, ಯಾವ ಪ್ರಾಣಿಗಳಿಗೂ ಕಚ್ಚಿದ್ರು ಎಲ್ಲ ಪ್ರಾಣಿ ವರ್ಗಗಳಲ್ಲಿ ಒಂದು ವಿಚಿತ್ರ ಬ್ಲೈಂಡ್ನೆಸ್, ವಿಶೇಷವಾಗಿ ಇದು ಕಣ್ಣಿಗೆ ಎಫೆಕ್ಟ್ ಆಗತ್ತೆ. ಸೊ ಏನು ನದಿಗಳಲ್ಲಿ ವೇಗವಾಗಿ ಹರಿಯುವ ನದಿಗಳಲ್ಲಿ ಇರ್ತಕ್ಕಂಥ ಹುಳುಗಳು ಕಚ್ಚೋದ್ರಿಂದ ಇನ್ಫೆಕ್ಷನ್ ಆಗತ್ತೆ. ಇನ್ಫೆಕ್ಷನ್ ಆದ ಮೇಲೆ ವ್ಯಕ್ತಿಯ ಕಣ್ಣಿನ ಭಾಗಕ್ಕೆ ಇದು ಮುಖ್ಯವಾಗಿ ಹಾರ್ಮ್ ಮಾಡುತ್ತೆ. ಹೀಗಾಗಿ ಶಾಶ್ವತವಾದಂಥ ಕುರುಡುತನ ಬರುತ್ತೆ ಇದರಿಂದ. ಸೊ ಇಂತಹ ಒಂದು ರೋಗದ ನಿವಾರಣೆಗಾಗಿ ಈ ಆಫ್ರಿಕನ್ ಪ್ರೋಗ್ರಾಮ್ ಫಾರ್ ಓಂಕೋಸರ್ಸಿಯಾಸ್ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಪಶ್ಚಿಮ ಆಫ್ರಿಕಾದ 10 ರಾಷ್ಟ್ರಗಳಲ್ಲಿ. ಸೊ ಈ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ದೆನ್ ಅದೇ ರೀತಿ ಬಹಳಷ್ಟು ರೋಗಗಳು, ಗಿನಿ ಹುಳು ರೋಗ ಅಂತ ಹೇಳಿ ಒಂದು ರೋಗ ಕಂಡು ಬರುತ್ತೆ. ಅಲ್ಲಿ ಒಂದು ಹುಳು ಕಚ್ಚೋದ್ರಿಂದ ಕಂಡು ಬರ್ತಕ್ಕಂಥ ರೋಗ. ಸಿಸ್ಟೋಸೋಮಿಯಾಸಿಸ್ ಒಂದು ನಿದ್ರಾ ರೋಗ ಅಂತ ಕರಿತೀವಿ, ನಿದ್ರೆ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರಿತೀವಿ. ಆಮೇಲೆ ಅನೇಕ ತರನಾದಂತಹ ಸಾಂಕ್ರಾಮಿಕ ರೋಗಗಳು, ಸೊಳ್ಳೆ ಕಚ್ಚೋದ್ರಿಂದ ಯಾವ ರೀತಿ ನಾವು ನಮ್ಮಲ್ಲಿ ಡೆಂಗ್ಯೂ ಆ ತರಹದ ಚಿಕನ್ ಗುನ್ಯಾ ಆ ತರದ ರೋಗಗಳನ್ನ ಕಾಣ್ತೀವಿ, ಅದೇ ರೀತಿ ಸಿಕ್ಕಾಪಟ್ಟೆ ಅಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಕಂಡು ಬರ್ತವೆ. ಅವೆಲ್ಲಗಳ ನಿರ್ಮೂಲನೆಗಾಗಿ ವಿಶ್ವಸಂಸ್ಥೆ ವಿಶೇಷವಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಇದೇ ಏನು ಆಫ್ರಿಕನ್ ಕಂಟ್ರಿಗಳಲ್ಲೇನೆ ಈ ಎಬೋಲಾ, ಮೆನಿಂಜೈಟಿಸ್ ಮತ್ತೆ ಹಳದಿ ಜ್ವರ, ಕಾಮಾಲೆ ಅಂತ ಕರಿತೀವಿ ನಾವು, ಅದು ಕಾಲರಾ, ಇನ್ಫ್ಲೂಯೆನ್ಸಾ. ಸೊ ಈ ತರಹದ ಅನೇಕ ಪ್ರಮುಖ ರೋಗಗಳಿಗೆ ಜಾಗತಿಕ ಪ್ರತಿಕ್ರಿಯೆಯನ್ನ WHO ಏನ್ ಮಾಡ್ತಿದೆ, ತೋರಿಸ್ತಾ ಇದೆ. ಸೊ ಎಲ್ಲ ರೋಗಗಳಿಗೆ ಜಾಗತಿಕವಾಗಿ ಅರಿವನ್ನ ಮೂಡಿಸೋದು, ಜೊತೆಗೆ ಅವುಗಳಿಗಿರ್ತಕ್ಕಂಥ ಪರಿಹಾರ ಚಿಕಿತ್ಸೆಗಳನ್ನ ಸೂಚಿಸೋದು, ಅವುಗಳ ಮೂಲಕ ಈ ಎಲ್ಲ ಸಾಂಕ್ರಾಮಿಕ ರೋಗಗಳ ನಿವಾರಣೆಗೆ ಪ್ರಯತ್ನವನ್ನ ಮಾಡ್ತಾ ಇದೆ.
ಸೊ ಇಷ್ಟು ವಿಷಯಗಳನ್ನ ನಾವು ವಿಶ್ವಸಂಸ್ಥೆಯ ಕೊಡುಗೆಗಳು ಅಥವಾ ವಿಶ್ವಸಂಸ್ಥೆಯ ಸಾಧನೆಗಳನ್ನ ನೋಡಿದ್ವಿ ನಾವು 4 ಭಾಗಗಳಲ್ಲಿ. ಖಂಡಿತ ಸೊ ಆಕ್ಚುಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಅದರ ಮೂಲ ಉದ್ದೇಶ ಏನಿತ್ತು ಅಂದ್ರೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು. ಆದರೆ ಆ ವಿಷಯದಲ್ಲಿ ಅದು ಕೆಲವು ದೌರ್ಬಲ್ಯಗಳನ್ನ ಹೊಂದಿದ್ರೂ ಸಹ ತನ್ನದೇ ಆದಂತ ಸೈನ್ಯ ಅಥವಾ ಏನು ಪ್ರಬಲ ರಾಷ್ಟ್ರಗಳ ಸಂಪೂರ್ಣ ಬೆಂಬಲವನ್ನ ಹೊಂದದೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ವಿಷಯದಲ್ಲಿ ಸ್ವಲ್ಪ ಅದು ದುರ್ಬಲವಾಗಿರ್ಬೋದು, 100ಕ್ಕೆ 100 ಸಕ್ಸಸ್ ಆಗಿರ್ಲಿಕ್ಕಿಲ್ಲ. ಆದರೆ ಇತರೆ ವಿಷಯಗಳಲ್ಲಿ ಅದನ್ನ ಬಿಟ್ಟು ಏನು ಆರೋಗ್ಯ, ಶಿಕ್ಷಣ, ಸಾಂಸ್ಕೃತಿಕ ಈ ಉಳಿದೆಲ್ಲ ಕ್ಷೇತ್ರ, ಮಹಿಳೆ ಮತ್ತು ಮಕ್ಕಳ ರಕ್ಷಣೆ, ಮಾನವ ಹಕ್ಕುಗಳ ರಕ್ಷಣೆ, ಈ ಎಲ್ಲ ವಿಷಯಗಳಲ್ಲಿ ಅತ್ಯದ್ಭುತವಾದಂತಹ ಸಾಧನೆಗಳನ್ನ ಮಾಡಿದಂತ ಜಾಗತಿಕ ಸಂಸ್ಥೆ ಇದು ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ಬೋದು. ಯಾಕಂದ್ರೆ ಖಂಡಿತವಾಗಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ವಿಶ್ವಸಂಸ್ಥೆ ಅಷ್ಟರ ಮಟ್ಟಿಗೆ ಸಹಾಯವನ್ನ ಮಾಡಿದೆ. ಸೊ ಇವತ್ತು ಆಫ್ರಿಕಾದಂತ ರಾಷ್ಟ್ರಗಳು ಹಸಿವಿನಿಂದ ಮೇಲೇಳೋದಕ್ಕೆ ಮತ್ತೆ ಉತ್ತಮವಾದಂತ ಅಲ್ಲಿ ಜನರಿಗೆ ಉತ್ತಮವಾದಂತ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಆರೋಗ್ಯ ಸಮಸ್ಯೆ ಕಾಡ್ತಿರತ್ತೆ. ಯಾಕಂದ್ರೆ ಅಲ್ಲಿ ವೈಪರೀತ್ಯ ಹವಾಮಾನದಿಂದ ಅಲ್ಲಿ ಜನರಿಗೆ ಒಂದು ಕಡೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸೋಕ್ಕಾಗೋದಿಲ್ಲ, ಇನ್ನೊಂದು ಕಡೆಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರತ್ತೆ. ಸೊ ಹೀಗಾಗಿ ಅಲ್ಲಿ ನಿರುದ್ಯೋಗ ಮತ್ತು ಹಸಿವು ಅನ್ನೋ ಒಂದು ಸಮಸ್ಯೆಗಳು ಶಾಶ್ವತ ಸಮಸ್ಯೆಗಳಾಗ್ಬಿಟ್ಟಿದಾವೆ. ಸೊ ಇಷ್ಟೆಲ್ಲ ವೈಪರೀತ್ಯಗಳ ಮಧ್ಯನೂ ಕೂಡ ಆ ಖಂಡದಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನ ತರುವುದಕ್ಕೆ, ಅಲ್ಲಿಯ ಸಮಸ್ಯೆಗಳನ್ನ ನಿವಾರಿಸುವುದಕ್ಕೆ ವಿಶ್ವಸಂಸ್ಥೆ ಬೆಂಬಿಡದೆ ತನ್ನ ಪ್ರಯತ್ನವನ್ನ ಮುಂದುವರಿಸಿದೆ. ಹಾಗೆ ಜಗತ್ತಿನ ಇತರೆ ಭಾಗಗಳಲ್ಲಿ ಅನೇಕ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಸಿಡುಬು ರೋಗ ಅನ್ನೋದು ಸಂಪೂರ್ಣವಾಗಿ, ಸಿಡುಬು ರೋಗ ಅಂದ್ರೇನೆ ನಮ್ಗೆ ಏನು ಅಂತ ಕೇಳುವಷ್ಟರ ಮಟ್ಟಿಗೆ ಮಾಯವಾಗಿದೆ. ಇದರ ಒಂದು ಕ್ರೆಡಿಟ್ ವಿಶ್ವಸಂಸ್ಥೆಗೆ ಹೋಗ್ಬೇಕು. ಅದೇ ರೀತಿ ಪೋಲಿಯೋ, ಕೆಲವು ರಾಷ್ಟ್ರಗಳಲ್ಲಿ ಬಿಟ್ರೆ ಪೋಲಿಯೋನ ಮಹಾಮಾರಿ ಸಂಪೂರ್ಣವಾಗಿ ಇವತ್ತು ಜಗತ್ತಿನಾದ್ಯಂತ ಕಣ್ಮರೆಯಾಗಿದೆ. ಸೊ ಈ ರೀತಿ ಬಹಳಷ್ಟು ರೋಗಗಳ ನಿಯಂತ್ರಣಕ್ಕೆ ಆಗಿರ್ಬೋದು, ಒಟ್ಟಿನಲ್ಲಿ ಶಿಕ್ಷಣ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶ್ವಸಂಸ್ಥೆ ಮಾಡಿರುವ ಒಂದು ಕೊಡುಗೆಗಳನ್ನ ನಾವು ಖಂಡಿತವಾಗಿ ಸ್ಮರಿಸಬೇಕು ಅಂತ ಹೇಳ್ತಾ, ಸೊ ಈ ತರ ನಾವು ಈ ವಿಷಯವನ್ನು ಕನ್ಕ್ಲೂಡ್ ಮಾಡ್ತಾ, ಸೊ ಈ ವಿಷಯಕ್ಕಾಗಿ ಯು ಕ್ಯಾನ್ ರೆಫರ್ ದಿಸ್ ಬುಕ್ಸ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.